ಕಿರುಕುಳದಿಂದ 4 ವರ್ಷದ ಹಿಂದೆ ಮನೆ ಕೆಲಸ ಬಿಟ್ಟೆ ಅಂತ ಮಹಿಳೆ ಹೇಳಿರುವಂತದ್ದು. ರೇವಣ್ಣ ಜೈಲ ಬೇಲ ಅನ್ನುವಂತ ವಿಚಾರ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತದೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪಿಸಲಾಗ್ತಾ ಇದೆ. ರೇವಣ್ಣ ಪರ ವಕೀಲರು ಪೊಲೀಸರನ್ನ ಕಳಿಸಿ ಆಶ್ರಯ ಮನೆ ಖಾಲಿ ಮಾಡಿಸಿದ್ರು, ಒಡವೆ ಬಟ್ಟೆ ಎಲ್ಲವನ್ನೂ ಕಿತ್ಕೊಂಡ್ರು ಅಂತ ಸಂತ್ರಸ್ತೆ ಹೇಳಿದ್ದಾರೆ. 4 ವರ್ಷ ನಡೆದ ಅತ್ಯಾಚಾರ ದೌರ್ಜನ್ಯ ಅವರ ಮನೆಯಲ್ಲಿದ್ದಾಗ ಗೊತ್ತಾಗ್ಲಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಮನೆ ಖಾಲಿ ಮಾಡಿಸಿದ ಮೇಲೆ ಯಾಕೆ ಅತ್ಯಾಚಾರ ನಡೆದಿದೆ ಅಂತ ಗೊತ್ತಾಯ್ತು ಅಂತ ಕೇಳಿದ್ದಾರೆ. ಎಚ್.ಡಿ. ರೇವಣ್ಣ ಪರ ಸಿ.ವಿ. ನಾಗೇಶ್ ಈ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನಮ್ಮ ಕಕ್ಷಿದಾರರ ಅರ್ಜಿ ಪುರಸ್ಕರಿಸಿ ಜಾಮೀನು ನೀಡಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಕೇಳ್ತಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡುವ ಅಂಶವನ್ನ ತಿರಸ್ಕರಿಸಬೇಕು ಅಂತ ಕೂಡ ವಾದವನ್ನ ಮಂಡಿಸಲಾಗ್ತಾ ಇದೆ. ನೋಡಿ, ಮಾಜಿ ಸಚಿವ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಜಾಮೀನು ಸಿಗುತ್ತೋ ಸಿಗಲ್ವೋ ಅನ್ನುವಂತ ಪ್ರಶ್ನೆ, ಜಾಮೀನು ಯಾಕೆ ಕೊಡಬೇಕು ಅಂತ ಮತ್ತೆ ಯಾಕೆ ಕೊಡಬಾರ್ದು ಅಂತ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಲಾಗ್ತಾ ಇದೆ. ಕೋರ್ಟ್ನಿಂದ ಏನ್ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ಪ್ರಶ್ನೆ. ಇದರ ನಡುವೆ ರೇವಣ್ಣ ಪರ ವಕೀಲರು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ರೇವಣ್ಣ ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯವಾಗಿದೆ. ಅರ್ಜಿ ವಿಚಾರಣೆ ಮುಕ್ತಾಯ ಆಗಿರೋದು ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ರೇವಣ್ಣ ಜಾಮೀನು ಅರ್ಜಿ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ಇದೀಗ ಮೇ 20ಕ್ಕೆ ಕಾಯ್ದಿರಿಸಲಾಗಿದೆ. ಏನ್ ಆದೇಶ ಬರುತ್ತೆ ಅನ್ನೋದು ಮೇ 20ಕ್ಕೆ ಗೊತ್ತಾಗುತ್ತೆ. ಸೋಮವಾರ ಆದೇಶವನ್ನ ಪ್ರಕಟಿಸಲಿದೆ ಕೋರ್ಟ್. ನಿನ್ನೆ ಅರ್ಜಿಯನ್ನ ವಿಚಾರಿಸಲಾಗಿತ್ತು, ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆ ಇತ್ತು. ಈಗ ವಿಚಾರಣೆಯನ್ನ ಆಲಿಸಿ ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಸೋಮವಾರ ಆದೇಶವನ್ನ ಪ್ರಕಟಿಸಲಿದೆ ಕೋರ್ಟ್. ಈ ಮುಖಾಂತರವಾಗಿ 2 ದಿನಗಳ ಕಾಲ ಮತ್ತೆ ರೇವಣ್ಣ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಕೊಂಚ ಮಟ್ಟಕ್ಕೆ 2 ದಿನಗಳ ಕಾಲಕ್ಕೆ ರಿಲೀಫ್ ಸಿಗ್ತಾ ಇದೆ. ಸೋಮವಾರ ಆದೇಶವನ್ನ ಪ್ರಕಟಿಸಲಾಗತ್ತೆ. ಈಗಾಗಲೇ ಎಸ್ಪಿಪಿ ವಾದವನ್ನ ಮತ್ತು ರೇವಣ್ಣ ಪರ ವಕೀಲರ ವಾದವನ್ನ ಆಲಿಸಲಾಗಿದೆ. ಅದಾದ ನಂತರ ಮೇ 20ಕ್ಕೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಸೋಮವಾರ ಆದೇಶವನ್ನ ಪ್ರಕಟಿಸಲಿದೆ 42ನೇ ಎಸಿಎಂಎಂ ಕೋರ್ಟ್. 2 ದಿನ ಮೇ 20ಕ್ಕೆ ಆದೇಶವನ್ನ ಕೋರ್ಟ್ ನೀಡಲಾಗುತ್ತೆ. ಹಾಗಾಗಿ 2 ದಿನಗಳ ಕಾಲ ರೇವಣ್ಣಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಕಾನೂನಾತ್ಮಕ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇತ್ತು. ಇದೀಗ ಕೋರ್ಟ್ ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸುವಂತ ಹಿನ್ನೆಲೆಯಲ್ಲಿ 2 ದಿನದ ಮಟ್ಟಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಮುಂದುವರಿಕೆ ಮಾಡಲಾಗ್ತಾ ಇದೆ. ರೇವಣ್ಣ ಪರ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ಇದೀಗ ಸೋಮವಾರ ಆದೇಶವನ್ನ ಪ್ರಕಟಿಸಲಾಗತ್ತೆ. ರೇವಣ್ಣಗೆ ಮಧ್ಯಂತರ ಜಾಮೀನು ಮುಂದುವರಿಕೆ ಆಗ್ತಾ ಇದೆ. ನಿನ್ನೆ ಮಧ್ಯಂತರ ಜಾಮೀನನ್ನ ನೀಡಿ ಆದೇಶವನ್ನ ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆ ಅಂತ ಕೂಡ ತಿಳಿಸಲಾಗಿತ್ತು. ಇದೀಗ ಮತ್ತೆ 2 ದಿನಗಳ ಕಾಲಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಸೋಮವಾರ ಆದೇಶವನ್ನ ಪ್ರಕಟಿಸಲಾಗುತ್ತೆ. ಹಾಗಾಗಿ ಮಧ್ಯಂತರ ಜಾಮೀನನ್ನ ಮುಂದುವರಿಕೆ ಮಾಡಲಾಗ್ತಾ ಇದೆ. ರೇವಣ್ಣಗೆ 2 ದಿನದ ಮಟ್ಟಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ನೋಡಿ, ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣ ಈಗಾಗಲೇ ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಾಗಿದೆ. ಇದು ಮೊದಲು ದಾಖಲಾಗಿದ್ದಂತ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು, ನಮ್ಮ ವಶಕ್ಕೆ ಕೊಡಬೇಕು, ತನಿಖೆಯನ್ನ ನಡೆಸಬೇಕು. A1 ಆರೋಪಿ ರೇವಣ್ಣ, A2 ಆರೋಪಿ ಪ್ರಜ್ವಲ್. ಈಗಾಗಲೇ A2 ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಇವ್ರಿಗೂ ಜಾಮೀನು ಕೊಟ್ಬಿಟ್ರೆ ಸಾಕ್ಷಿನಾಶ ಆಗತ್ತೆ, ತನಿಖೆಯನ್ನ ಚುರುಕುಗೊಳಿಸಬೇಕು. ಹಾಗಾಗಿ ನಮ್ಮ ವಶಕ್ಕೆ ಇವರನ್ನ ಕೊಡಬೇಕು ಅನ್ನುವಂತ ವಾದವನ್ನ ಮಂಡಿಸಲಾಗಿತ್ತು. ಆದ್ರೆ ಇದೀಗ ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಹಾಗಿದ್ರೆ 2 ದಿನದ ಮಟ್ಟಿಗೆ ರೇವಣ್ಣ ಅವರಿಗೆ ಕೊಂಚ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗಿದೆ. ಸಂತೋಷ್, ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು? ಖಂಡಿತವಾಗಿಯೂ ಏನಂತ ಹೇಳಿದ್ರೆ, ಕೋರ್ಟ್ ನಲ್ಲಿ ಜಾಮೀನು ಕೊಡಬಾರ್ದು ಅಂತೇಳಿ ಸಾಕಷ್ಟು ಎಸ್ಪಿಪಿ ಅವರು ಅಬ್ಜೆಕ್ಷನ್ ಗಳನ್ನ ಹಾಕಿದ್ರು. ಆದ್ರೆ ಅದಕ್ಕೆ ಪ್ರತಿವಾದಿಯಾಗಿ ಸಿ.ವಿ. ನಾಗೇಶ್ ಅವರು ಕೂಡ ಒಂದಿಷ್ಟು ಅಬ್ಜೆಕ್ಷನ್ ಗಳನ್ನ ಹಾಕಿದ್ರು. ಅಂದ್ರೆ ಈ ಮೊದಲು ಪ್ರಕರಣ ಏನ್ ದಾಖಲಾಗಿತ್ತು, ಆ ಪ್ರಕರಣದಲ್ಲಿ ಯಾವುದೇ ರೀತಿಯ 376 ಇರ್ಲಿಲ್ಲ. ಎಲ್ಲವೂ ಕೂಡ ಜಾಮೀನು ಸಹಿತವಾಗಿರುವಂತಹ ಸೆಕ್ಷನ್ ಗಳನ್ನ ಹಾಕಲಾಗಿತ್ತು. ಸೊ ಇದಾದ ಬಳಿಕ ಇದೀಗ ಇವರು
376 ಅನ್ನ ಸೇರಿಸಿರುವಂತದ್ದು. ಅದರ ಜೊತೆಗೆ ರೇವಣ್ಣ ಅವರು ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲೂ ಇವರು ಯಾವ ರೀತಿಯ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಸೊ ಹೀಗಾಗಿ ಅವ್ರಿಗೆ ಜಾಮೀನು ಕೊಡಬೇಕು ಅಂತೇಳಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ಈ SPP ಪರ ಏನು SIT ಪರ SPP ಅವರು ವಾದವನ್ನ ಮಾಡಿದ್ರು. ಅದರಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಏನು ಅವರ ಮಗ ಕೂಡ ಮಾಡಿದ್ದಾರೆ, ಅದ್ರ ಜೊತೆಗೆ ರೇವಣ್ಣ ಅವರು ಕೂಡ ಮಾಡಿದ್ದಾರೆ. ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ನಾವು ಮುಕ್ತ ಕೋರ್ಟ್ ನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನ ಇನ್ ಕ್ಯಾಮ್ರಾದಲ್ಲಿ ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿಯ ದೌರ್ಜನ್ಯ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇವರಿಗೆ ಕೇವಲ ಜಾಮೀನನ್ನ ಕೊಡಬಾರ್ದು ಅನ್ನೋದಷ್ಟೇ ನಾವು ಇಲ್ಲಿ ವಾದವನ್ನ ಮಾಡ್ತೀವಿ. ಅದ್ರ ಜೊತೆಗೆ ಜಾಮೀನ್ಗೆ ಹಾಕಿರುವ ಅರ್ಜಿ ಏನಿದೆ ಅದನ್ನು ಕೂಡ ಊರ್ಜಿತವಾಗಿ ಮಾಡಬಾರ್ದು, ಅದನ್ನು ವಜಾ ಮಾಡಬೇಕು. ಯಾಕಂತ ಹೇಳಿದ್ರೆ 376 ಏನಿದೆ ಈ ಪ್ರಕರಣದಲ್ಲಿ ಇವರಿಗೆ ಈ ನ್ಯಾಯಾಲಯದಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಮಾಡ್ಲಿಕ್ಕೆ ಬರಲ್ಲ, ಸೆಷನ್ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇದನ್ನ ಅನೂರ್ಜಿತಗೊಳಿಸಿ ಅರ್ಜಿಯನ್ನ ವಜಾ ಮಾಡ್ಬೇಕಂತೇಳಿ ಇವರು ಕೂಡ SPP ಅವರು ಕೂಡ ವಾದವನ್ನ ಮಂಡಿಸಿದ್ರು. ಅದರ ಜೊತೆಗೆ ಇನ್ನು ಪ್ರಜ್ವಲ್ ರೇವಣ್ಣ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇವರಿಗೆ ಜಾಮೀನು ಸಿಕ್ಕಿದ್ರೆ ಇವರು ಪ್ರಭಾವ ಬೀರುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಕೊಡಬಾರ್ದು ಅಂತ ಹೇಳಿ ಅವರು ಆರೋಪವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ದೂರನ್ನ ಏನ್ ದಾಖಲಿಸಿಕೊಳ್ಳಾಯ್ತು, ಇಲ್ಲಿ ರೇವಣ್ಣ ಪರವಾಗಿ ವಾದ ಮಾಡಿದಂತ CV ನಾಗೇಶ್ ಅವರು ಹೊಳೆನರಸೀಪುರಕ್ಕೆ ಹೋಗಿ ಸಂತ್ರಸ್ತೆ ದೂರನ್ನ ಏನು ಕೊಟ್ಟಿಲ್ಲ, ಅಲ್ಲಿಂದನೇ ಬಂದು ಓರ್ವ ಮಹಿಳಾ ಅಧಿಕಾರಿ ಇಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಹೋಗಿರುವಂತದ್ದು. ರೇವಣ್ಣ ಅವ್ರನ್ನ ಉದ್ದೇಶ ಪೂರ್ವಕವಾಗಿ ಸ್ಥಗಿಸ್ಲಿಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಒಂದು ದೂರನ್ನ ಅಲ್ಲಿ ಮಾಡ್ಕೊಳ್ಳಾಗಿದೆ, ಬರ್ಸ್ಕೊಳ್ಳಾಗಿದೆ. SIT ಇವ್ರಿಗೆ ಹೇಗ್ ಬೇಕೋ ಆ ರೀತಿಯಾಗಿ ಅವರು ಹೇಳಿಕೆಗಳನ್ನ ಪಡ್ಕೊಂಡು ಹೋಗಿದ್ದಾರೆ ಬಂದು ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಅವ್ರಿಗೆ ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಯಾವುದೇ ರೀತಿ ಅರಿವು ಇರಲಿಲ್ಲ. ಈ ಹಿಂದೆ ಯಾವಾಗ್ಲೂ ನಡೆದೋಗಿರುವಂತಹ ಘಟನೆ, ಈ ಘಟನೆಯನ್ನ ಇದೀಗ ಇವರು ಈ ರೀತಿಯಾಗಿ ರೇವಣ್ಣ ಅವ್ರನ್ನ ಉದ್ದೇಶ ಪೂರ್ವಕವಾಗಿ ಸೇರಿಸಬೇಕು ಅಂತ ಹೇಳಿ ತಿಲುಕಿಸ್ಬೇಕು ಅಂತ ಹೇಳಿ ಈ 376 ಅನ್ನ ಮಾಡಿರುವಂತದ್ದು, IPC ಸೆಕ್ಷನ್ ಅನ್ನ ಸೇರಿಸಿರುವಂತದ್ದು. ಹಾಗಾಗಿ ಇವರಿಗೆ ನೀವು ಜಾಮೀನನ್ನ ಕೊಡ್ಬೇಕು ಅಂತ ಹೇಳಿ ಅವರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಕೋರ್ಟ್ ಎರಡು ಪರ ವಾದ ವಿವಾದ ಎರಡನ್ನು ಕೂಡ ಆಲಿಸಿದ ನಂತರ ಮೇ 20ಕ್ಕೆ ಆದೇಶ ಪ್ರಕಟಿಸೋದಾಗಿ ACM 42 ಕೋರ್ಟ್ ನಲ್ಲಿ ಒಂದು ಏನು ಆದೇಶವನ್ನ ರಿಸರ್ವ್ ಇಟ್ಟಿರುವಂತದ್ದು. ಅಲ್ಲಿವರೆಗೂ ಕೂಡ ಸದ್ಯ ಏನು ರೇವಣ್ಣ ಅವರೀಗ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಅದುವರೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅಲ್ಲಿವರೆಗೂ ಕೂಡ ಅವರು ಒಂದ್ ಸ್ವಲ್ಪ ರಿಲೀಫ್ ಅನ್ನ ತೆಗೆದುಕೊಂಡಂಗಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಮುಂದುವರಿಕೆ ಮಾಡಲಾಗಿದೆ. ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇವತ್ತು ಏನೆಲ್ಲ ವಾದ ಪ್ರತಿವಾದವಾಯಿತೋ ಅದೆಲ್ಲವನ್ನ ಆಲಿಸಿ ಮೇ 20ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ರಿಲೀಫ್ ಇದ್ದೇ ಇರುತ್ತೆ. ಅದಾದ ನಂತರ ಮತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸಲೇಬೇಕಾಗತ್ತೆ. ಯಾಕಂದ್ರೆ 2 ಪ್ರಕರಣಗಳು ದಾಖಲಾಗಿರುವಂಥದ್ದು ರೇವಣ್ಣ ಅವರ ಮೇಲೆ. ಒಂದು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಮತ್ತು ಕಿಡ್ನಾಪ್ ಕೇಸ್. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ಬಂದಾಗಿದೆ. ಇದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಕಾಯ್ದಿರಿಸಲಾಗಿದೆ ತೀರ್ಪನ್ನು. ನ್ಯಾಯಾಲಯದಿಂದ ಹೊರಟಿದ್ದಾರೆ ರೇವಣ್ಣ. ಸೋಮವಾರ ಆದೇಶ ಪ್ರಕಟಿಸಲಿದೆ 42ನೇ ACMM ಕೋರ್ಟ್. ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಮುಂದುವರಿಕೆ ಮಾಡಲಾಗ್ತಾ ಇದೆ. ನ್ಯಾಯಾಲಯದಿಂದ HD ರೇವಣ್ಣ ಸದ್ಯ ಹೊರಟಿದ್ದಾರೆ. ಇಷ್ಟೊತ್ತು ವಾದ ಪ್ರತಿವಾದ ಗೆಲುವನ್ನ ಮಾಡಲಾಗ್ತಾ ಇತ್ತು, ಕೋರ್ಟ್ನಲ್ಲೇ ಇದ್ರು ರೇವಣ್ಣ. ಈಗ ಸೋಮವಾರಕ್ಕೆ ಮುಂದಿರುವಂತಹ ಹಿನ್ನೆಲೆಯಲ್ಲಿ ಹೊರಟಿದ್ದಾರೆ. ಸೋಮವಾರ ಏನಾಗುತ್ತೆ ಅನ್ನೋದು ಈಗ ಮತ್ತೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರೇವಣ್ಣಗೆ ಜೈಲಾಗುತ್ತೋ ಅಥವಾ ಬೇಲಾಗುತ್ತೋ ಅನ್ನೋದು ಸೋಮವಾರ ಗೊತ್ತಾಗತ್ತೆ. ನ್ಯಾಯಾಲಯದಿಂದ ಈ ವಾದ ಪ್ರತಿವಾದ ಅಥವಾ ಈಗೇನು ತೀರ್ಮಾನ ಬಂತು ಅದೆಲ್ಲವನ್ನ ತಿಳ್ಕೊಂಡು ರೇವಣ್ಣ ಅವರು ಹೊರಟಿದ್ದಾರೆ. ಸೋಮವಾರದವರೆಗೆ ಕಾಯ್ಬೇಕು. ಇನ್ನು ಸೋಮವಾರ ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ರೇವಣ್ಣಗೆ ರಿಲೀಫ್ ಅನ್ನೋದು ಸಿಗ್ತಾ ಇದೆ. ಬರಿಗಾಲಲ್ಲೇ ಕೋರ್ಟ್ಗೆ ಬಂದಿದ್ರು, ಈಗ ವಾಪಸ್ ಹೊರಟಿದ್ದಾರೆ HD ರೇವಣ್ಣ. ಸೋಮವಾರದ ತನಕ ಕಾಯ್ಬೇಕು. ಇನ್ನು ಸೋಮವಾರ ಏನಾಗತ್ತೆ, ಮತ್ತೆ ವಾದ ಪ್ರತಿವಾದವನ್ನು ಏನಾದರೂ ಆಲಿಸುತ್ತಾ ಅಥವಾ ಏನ್ ತೀರ್ಪು ಬರುತ್ತೆ ಅನ್ನೋದು ಗೊತ್ತಾಗಲಿದೆ. ಕಾನೂನು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ರೇವಣ್ಣ. ಕಾನೂನು ಕುಣಿಕೆಯಲ್ಲಿ ಸಿಲುಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಮಗ ಎಸ್ಕೇಪ್ ಆಗಿದ್ದಾನೆ. ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿದ್ದಾನೆ, ಏನು ಎತ್ತ, ಯಾವುದು ಮಾಹಿತಿ ಇಲ್ಲ. ಕಾನೂನಾತ್ಮಕವಾಗಿ ಆತ ಕೂಡ ಎಲ್ಲ ತನಿಖೆಗೆ ಒಳಪಡಬೇಕಾಗಿತ್ತು, ಆದ್ರೆ ಆತ ತಲೆಮರೆಸ್ಕೊಂಡಿದ್ದಾನೆ.
ಈ ಪ್ರಕರಣದಲ್ಲಿ ರೇವಣ್ಣಂಗೆ ಮಾತ್ರ ನಿರಂತರವಾದಂಥ ಸಂಕಷ್ಟ. ಒಂದ್ಸತಿ ಜೈಲಿಗೆ ಹೋಗಿ ಬಂದಿದ್ದು ಆಯಿತು. ಇದೀಗ ಇನ್ನೊಂದು ಪ್ರಕರಣದ ವಿಚಾರಣೆ, ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲದಕ್ಕೂ ಸಹಕರಿಸಲೇಬೇಕು. ಕಾನೂನು ಎಲ್ಲರಿಗೂ ಒಂದೇ. ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹೋಗಬೇಕು. ಈಗ ಆಲ್ರೆಡಿ ಒಂದು ಪ್ರಕರಣದಲ್ಲಿ ಬಾಂಡ್ ಶ್ಯೂರಿಟಿ ಮೇಲೆ ಅವರನ್ನು ಹೊರ ಕಳಿಸಲಾಗಿದೆ. ಯಾವಾಗ ವಿಚಾರಣೆಗೆ ಕರೀತಾರೋ ಆಗೆಲ್ಲ ಹೋಗಲೇಬೇಕು. ಇದು ಇನ್ನೊಂದು ಪ್ರಕರಣ. ಈ ಪ್ರಕರಣದಲ್ಲೂ ಜೈಲಾಗುತ್ತೋ ಬೇಲಾಗುತ್ತೋ ಅನ್ನೋದು ಸೋಮವಾರ ಗೊತ್ತಾಗತ್ತೆ. ಸೋಮವಾರ ನಿರ್ಧರಿಸಲಾಗತ್ತೆ. ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರದ ಗಮನ ಸೆಳೆದಂತ ಪ್ರಕರಣ ಇದು. ಅತ್ಯಂತ ಪ್ರಭಾವಿಯ ವ್ಯಕ್ತಿಯ ಮೇಲೆ ಬಂದಂತ ಗಂಭೀರವಾದಂತ ಆರೋಪ. ಕೇವಲ ವ್ಯಕ್ತಿ ಅಲ್ಲ, ಇಡೀ ಫ್ಯಾಮಿಲಿ ಮೇಲೆ ಬಂದಂತ ಗಂಭೀರವಾದಂತ ಆರೋಪ. ಈ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ರೇವಣ್ಣ. ಇವತ್ತು ಬೇಲ್ ಸಿಗುತ್ತಾ ಅಥವಾ ಜೈಲ ಅನ್ನೋದ್ರ ಬಗ್ಗೆ ಉತ್ತರ ಸಿಕ್ಕಿತ್ತು. ಆದ್ರೆ ಸೋಮವಾರಕ್ಕೆ ಇದನ್ನ ಮುಂದೂಡಲಾಗಿದೆ.